ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅಪ್ಪು ಆ್ಯಂಡ್ ಪುಟ್ಟಗೌರಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದಿನ ವ್ಲಾಗಲ್ಲಿ ಹೇಳಿದಾಗೆ ತಡ ಆದ್ದರಿಂದ ನಾನು ಅವತ್ತಿನ ದಿನ ಇಲ್ಲೇ ಉಳ್ಕೋಬೇಕಾಯಿತು. ಸೊ ಈಗ ಬೆಳಿಗ್ಗೆ 7 ಗಂಟೆಗೆ ಅಂದರೆ ಬಿಸಿಲು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಎದ್ದು ಹೊರಡ್ತಾ ಇದ್ದೀವಿ. ಚಪ್ಪಲಿ ಹಾಕೊಂಡಮ್ಮ ಅಚ್ಚಿ ಆಗೋಯ್ತು. ಬಾಯ್ ಮಾಡ್ಬಿಡು ಅಜ್ಜಿಗೆ. ಅಜ್ಜಿಗೆ ಬಾಯ್ ಮಾಡ್ಬಿಡು. ಪಪ್ಪಿ ಕೊಟ್ಬಿಡು. ಪಪ್ಪಿ ಕೊಟ್ಬಿಡುಮ್ಮ. ಪಪ್ಪಿ ಕೊಟ್ಬಿಡು. ಅಲ್ಲಿ ಕೊಟ್ಬಿಡು. ನೀವು ಒಳಗಡೆ ಬಾ. ನಡಿ ಹೋಗೋಣ ನಡಿ. ಈ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಇದನ್ನ ಇಬ್ರು ಹೊರಡವಾಗಲೇ ಕಿತ್ತಾಡ್ತಾ ಇದ್ರು. ಅಂದರೆ ಬೇಕೇ ಬೇಕು ಅಂತ, ಯಾಕಂದರೆ ನೈಟೆಲ್ಲ ಅದರಲ್ಲೇ ಆಟ ಆಡ್ತಿದ್ರು. ಸೊ ವೇಸ್ಟ್ ಬಾಕ್ಸ್ ಅಲ್ವಾ. ಒಂದು ಪ್ರಾಬ್ಲಮ್ ಏನಂದರೆ ಇವ್ರನ್ನಿಬ್ರು ಕರ್ಕೊಂಡು ಬರೋದೇ ನನಗೆ ತುಂಬ ಕಷ್ಟ. ಅದರಲ್ಲಿ ಈ ಬಾಕ್ಸು ಏನಾದರೂ ಒಂದು ಐಟಮು ಕೇಳ್ತಾನೆ ಇರ್ತಾರೆ. ಸೊ ಅದೊಂದು ಸ್ವಲ್ಪ ರಿಸ್ಕ್ ಆಗಿತ್ತು ಅಷ್ಟೇ. ಈಗ ಅದನ್ನು ತೊಗೊಂಡು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಹೊರಟಿದ್ದೀನಿ. ಬೇಗ ಹೊರಡೋದ್ರಿಂದ ಸೊ ಟ್ರಾಫಿಕ್ ಸಹ ಕಡಿಮೆ ಇರುತ್ತೆ, ಅದಕ್ಕೇ ಬೇಗನೆ ಹೊರಟೆ. ಮತ್ತು ಬಿಸಿಲೇನಾದ್ರು ತುಂಬ ಜಾಸ್ತಿ ಆಗಿಬಿಟ್ರೆ ಮತ್ತೆ ರಿಸ್ಕ್ ಆಗುತ್ತೆ. ನನಗೆ ಯಾವುದೋ ಕಾಲ್ ಬರ್ತಿತ್ತು, ರಿಸೀವ್ ಮಾಡಬೇಡ ಅಂದ್ರೂ ಕೇಳಲಿಲ್ಲ ಇವನು. ಸೊ ಫೋನ್ ಹಿಡ್ಕೊಂಡು ಲಾಕ್ ಓಪನ್ ಮಾಡೋದು ಗೊತ್ತಾಗ್ಬಿಟ್ಟಿದೆ. ಸೊ ಈಗ ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಡ್ತಾನೆ. ಪ್ರತಿ ಸಲ ಹೀಗೆ ಮಾಡ್ತಿರ್ತಾನೆ. ಈಗ ಗಾಡಿ ಓಡಿಸೋವಾಗಲೂ ಹಿಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡೇ ಬಂದಿದ್ದಾನೆ. ಇಲ್ಲಿ ಬರೋವಾಗ ದಾರಿಯಲ್ಲಿ ತುಂಬ ಪಾರಿವಾಳಗಳು ನೋಡಿದ್ವಿ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದು 10 ಮಿನಿಟ್ಸ್ ಗಾಡಿ ನಿಲ್ಲಿಸ್ಬಿಟ್ಟು ನೋಡಲಿ, ಖುಷಿ ಪಡಲಿ ಅಂತ ನಾನು ನಿಲ್ಲಿಸಿದ್ದೆ. ನನ್ನ ಮಗ ನೋಡಿ ಇವಾಗ ಅಲ್ಲಿ ಹೋಗಿ ಬರ್ತಾನೆ. ಸೊ ಅದನ್ನೇ ನಾನು ಶಾರ್ಟ್ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ದಯವಿಟ್ಟು ಅದನ್ನು ಹೋಗಿ ಚೆಕ್ ಮಾಡಿ ಒಂದು ಲೈಕ್ ಮಾಡಿ. ಮಕ್ಕಳಿಗೆ ಈ ಥರ ಪ್ರಾಣಿಗಳು, ಪಕ್ಷಿಗಳು ಅವ್ರಿಗೆ ಪಾಪ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಇವಾಗ ಇತ್ತೀಚೆಗೆ ಸಿಟಿನಲ್ಲಿ ಇದೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಎಲ್ಲಾದರೂ ವೀಕೆಂಡಲ್ಲಾದರೂ ಕರ್ಕೊಂಡು ಹೋಗೋಣ ಅಂದರೆ ಟೈಮು ಹಾಕೋದಿಲ್ಲ, ಯಾಕಂದರೆ ಸಿಗೋದೇ ಒಂದು ವೀಕೆಂಡು. ಸೊ ಎಲ್ಲಿ ಕರ್ಕೊಂಡು ಒಂದಿನ ಮಾರ್ನಿಂಗು ಮನೆ ಕ್ಲೀನ್ ಕೆಲಸದಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಆ ಥರ ಇರುತ್ತೆ ಇವಾಗ ಎಲ್ಲರದ್ದು ಲೈಫ್ ಸ್ಟೈಲು. ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಈಗ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದೆ. ನಾನು ಯಾವಾಗಲೂ ಆ್ಯಸ್ ಯೂಶ್ವಲ್ ಫಸ್ಟು ಗಂಜಿನ ಪ್ರಿಪೇರ್ ಮಾಡಿಟ್ಬಿಡ್ತೀನಿ. ಯಾಕೆ ಅಂದರೆ ಅದು ನಮ್ಮ ಮನೆ ರೋಡೋಷ್ಟರಲ್ಲಿ ಅದನ್ನು ತಣ್ಣಗಾಗಬೇಕಲ್ವ. ಸೊ ಬಿಸಿನೇ ಬಾಟ್ಲಿಗೆ ನಾವು ಅದನ್ನು ಸ್ಟೋರ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ಗಂಜಿನ ಪ್ರಿಪೇರ್ ಮಾಡಿ ಸೈಡ್ಗೆ ಇಟ್ಬಿಡ್ತೀನಿ. ನಮ್ಮ ಹಸ್ಬೆಂಡು ಬರೋಷ್ಟರಲ್ಲೇ ರೈಸು ಸಹ ಮಾಡಿದರು. ಯಾವಾಗಲೂ ನಾನು ಟೈಮ್ ಇಲ್ದಿರೋವಾಗ ಇನ್ಸ್ಟೆಂಟಾಗಿ ಯಾವುದು ರೆಸಿಪಿ ಆಗುತ್ತೋ ಅದನ್ನೇ ಮಾಡ್ತೀನಿ. ಈಗ ಜಸ್ಟ್ ಸಿಂಪಲ್ಲಾಗಿ ಪುಳಿಯೋಗರೆನ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಅದನ್ನು ರೆಡಿಮೇಡ್ ಪುಳಿಯೋಗರೆ ಪೌಡರ್ ಬಳಸ್ಕೊಂಡು. ನನಗೆ ಈ ಥರ ಪುಳಿಯೋಗರೆನೇ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಹುಣಸೆಹಣ್ಣು ರಸ ಸೇರಿಸಿ ಕೂಡ ಮಾಡ್ಕೋಬೋದು, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ಈ ಥರ ಪುಳಿಯೋಗರೆನೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ರೀತಿ ಪುಳಿಯೋಗರೆ ಇಷ್ಟ ಆಗುತ್ತೆ? ಹುಣಸೆಹಣ್ಣು ರಸ ಸೇರಿಸಿ ಮಾಡೋ ಪುಳಿಯೋಗರೆ ಇಷ್ಟನಾ, ಅಥವಾ ಈ ಥರ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋದು ಇಷ್ಟ ಆಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಪ್ರಸಾದ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಅದೇನೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಸಿಗೋ ಪುಳಿಯೋಗರೆ ಟೇಸ್ಟು ಯಾವಾಗಲೂ ಯಾರು ಮಾಡಿದ್ರೂ ಸಿಗೋದಿಲ್ಲ ಅನಿಸುತ್ತೆ. ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಎಸ್ಪೆಷಲಿ ಪುಳಿಯೋಗರೆನೇ ಪ್ರಸಾದವಾಗಿ ಮಾಡಿದಿದ್ರೆ ಒಂದು ಪ್ಲೇಟ್ ಜೊತೆ ಇನ್ನೊಂದು ಪ್ಲೇಟ್ ಸಹ ಕೇಳ್ಕೊಂಡು ಇಸ್ಕೊಂಬರೋಣ ಅಂತ ಅನಿಸುತ್ತೆ. ಆದರೂ ಇನ್ನೊಂದು ಪ್ಲೇಟ್ ಕೇಳೋದಕ್ಕೆ ಏನೋ ಒಂಥರ ಮುಜುಗರ. ಇವರೇನಪ್ಪ ಇಷ್ಟು ದೊಡ್ಡವರಾಗಿ ಮತ್ತೆ ಕೇಳ್ತಾರಲ್ಲ ಅಂತ ಅಂದ್ಕೊತಾರೆ ಅಂತ ಮುಜುಗರ ಆಗುತ್ತೆ. ಬಟ್ ಆದರೂ ಸಣ್ಣ ಆಸೆ ಇರುತ್ತೆ, ಅವರೇ ನಮಗೇನಾದರೂ ಕೊಡ್ತಾರೇನೋ ಅಂತ. ಆದರೂ ಆಸೆ ಪಡಬೇಕು, ಅತಿ ಆಸೆ ಪಡಬಾರ್ದು ಅನ್ನೋದೊಂದು ಸಮಾಧಾನ ಮಾಡಿಕೊಂಡು ಮತ್ತೆ ರಿಟರ್ನ್ ಬರ್ತೀವಿ. ಬಟ್ ಕೊಟ್ಟಿರೋ ಒಂದು ಪ್ಲೇಟಲ್ಲೇ ನಾನಂತೂ ಬೇಗ ಖಾಲಿ ಆಗಿಬಿಡುತ್ತೇನೋ ಅಂತ ಬೇಕಂತಲೇ ನಿಧಾನಕ್ಕೆ ತಿಂತಾಯಿರ್ತೀನಿ. ಸೊ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಪುಳಿಯೋಗರೆಯಿಂದ. ಅದು ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಅಂದರೆ ತುಂಬಾ ಸ್ಪೆಷಲ್ಲು. ನಿಮಗೂ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಕಮೆಂಟ್ ಮಾಡಿ.
ಈಗ ಗಂಜಿನೂ ಪ್ಯಾಕ್ ಮಾಡಿ ಆಗಿದೆ, ಬಾಕ್ಸು ಪ್ಯಾಕ್ ಮಾಡ್ತಾಯಿದ್ದೀನಿ. ಅವ್ರಿಗೆ ತಿನ್ನಲಿಕ್ಕೂ ಸಹ ಕೊಟ್ಟು ಈಗ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನೆಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಮಕ್ಕಳು ಸಹ ಹೊರಗಡೆ ಆಟ ಆಡ್ತಿದ್ರು. ಅವರು ಟಿಫನ್ ಮಾಡ್ತಿರೋವಾಗ ಬಂದರು. ಮಕ್ಕಳು ಒಂದೊಂದು ಸಲ ನಮ್ಮ ಮನೆಯವರು ಟಿಫನ್ ಮಾಡೋವಾಗಲೇ ಮುಗಿಸ್ಕೊಂಡ್ಬಿಡ್ತಾರೆ. ಬಟ್ ಬಂದ ತಕ್ಷಣ ಅವ್ರಿಗೂ ಫ್ರೂಟ್ಸ್ ಕೊಟ್ಟಿದ್ದೆ, ಅದನ್ನು ತಿಂದಿರೋದ್ರಿಂದ ಅವ್ರಿಗೂ ಇವಾಗ ಹೊಟ್ಟೆ ಹಸಿವಾಗಿಲ್ಲ, ಲೇಟಾಗಿ ತಿಂತೀನಿ ಅಂತ ಹೇಳ್ತಾಯಿದ್ರು. ನನಗೂ ಸಹ ವರ್ಕ್ ಇದ್ದಿದ್ದರಿಂದ ಫಸ್ಟು ಕಾಫಿ ಕುಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆನ ತೊಳೆದುಬಿಟ್ಟಿದ್ದೆ. ಯಾಕೆ ಅಂದರೆ ನನಗೀಗ ರಿಪೋರ್ಟ್ ವರ್ಕ್ ತುಂಬಾ ಇತ್ತು. ಯಾಕಂದರೆ ನೈಟು ನಮ್ಮಮ್ಮ ಮನೇಲೇ ಸ್ಟೇ ಆಗಿದ್ದರಿಂದ ನನ್ನ ಹತ್ರ ಲ್ಯಾಪ್ಟಾಪ್ ಇರಲಿಲ್ಲ, ಲ್ಯಾಪ್ಟಾಪ್ ಕ್ಯಾರಿ ಮಾಡಿರಲಿಲ್ಲ ನಾನು. ಹಾಗಾಗಿ ನನಗೆ ತುಂಬಾ ಪೆಂಡಿಂಗ್ ವರ್ಕ್ಸ್ ಆಗಿಬಿಟ್ಟಿತ್ತು. ಅದಕ್ಕೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೆ ನನಗೆ ಟೈಮಿಂಗ್ಸ್ ಇರಲಿಲ್ಲ, ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಒಂದು ಆಗಬೇಕಿತ್ತು. ಅದು ಲೇಟಾಗಾದರೂ ಪರವಾಗಿಲ್ಲ ಅಂತ ಫಸ್ಟು ಕೆಲಸನೆಲ್ಲ ಕಂಪ್ಲೀಟ್ ಮಾಡ್ಕೊತಿದ್ದೆ. ಈಗ ಕೆಲಸ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗಿತ್ತು. ನನ್ನ ಮಗ ಸ್ವಲ್ಪ ಕಣ್ಣಿಗೆ ಹೇಟ್ ಮಾಡ್ಕೊಂಡ್ಬಿಟ್ಟಿದ್ದ, ಅದನ್ನೇ ನೋಡ್ತಾ ಇದ್ದೆ. ಈ ಥರ ಏನಾದರೂ ಒಂದು ತರಲೆ ಮಾಡ್ಕೊತಾನೆ ಇರ್ತಾನೆ, ಅದೇ ಸ್ವಲ್ಪ ಭಯ ನಮಗೆ. ಏನಾದರೂ ಸಣ್ಣ ಪುಟ್ಟದ್ದು ಏಟ್ ಆಗೋ ಬದಲು ತುಂಬ ದೊಡ್ಡದು ಏಟಾದರೂ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಆನ್ಲೈನ್ ಮೀಟಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 2 o'clock ಆಗಿತ್ತು. ಅದಾದಮೇಲೆ ಮಧ್ಯಾಹ್ನ ಲಂಚಿಗೆ ನಾನು ಪುಳಿಯೋಗರೆನೇ ಇತ್ತು ಮತ್ತು ಮೊಟ್ಟೆ ಸಹ ಬೇಯಿಸ್ಕೊಟ್ಟಿದ್ದೆ. ನಾನು ಕೆಲಸ ಮಾಡೋದ್ರಿಂದ ನಾನು ಫುಡ್ನ ಇದೇ ಥರನೇ ಪ್ರಿಪೇರ್ ಮಾಡ್ಕೊತೀನಿ. ಬೆಳಿಗ್ಗೆ ಮಾಡಿದ್ರೆ ಅದೂ ಮಧ್ಯಾಹ್ನ ಆಗುತ್ತೆ. ರಾತ್ರಿಗೆ ಒನ್ ಟೈಮ್ ಬೇಕಾದರೆ ಏನಾದರೂ ಸಾಂಬಾರು ಮಾಡ್ಕೊತೀನಿ. ಮಧ್ಯಾಹ್ನ ಒಂದು ಸಲನೂ ಅಡುಗೆ ಮಾಡೋ ನಾನು ಕೆಲಸ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಟೈಮ್ ಇರೋದಿಲ್ಲ. ಅಮ್ಮೋ ಹಂಗೆಲ್ಲ ಮಾಡಬಾರ್ದು, ಸಾರಿ ಕೇಳ್ಬೇಡ ಅಣ್ಣಗೆ, ಹಂಗೆಲ್ಲ ಮಾಡಬಾರ್ದು. ಪಾಪ ಅಲ್ಲ ಅಣ್ಣ. ಮತ್ತು ಈಗ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಬೇಳೆ ರಸಮ್ ಮತ್ತು ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ಈ ಬೆಂಡೆಕಾಯಿ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಬೆಂಡೆಕಾಯಿ ಫ್ರೈನ ಪ್ರಿಪೇರ್ ಮಾಡ್ಕೋಬೋದು. ನಾನು ಇದಕ್ಕೆ ಯಾವುದೇ ಈರುಳ್ಳಿ ಟೊಮೆಟೊ ಏನೂ ಬಳಸಿಲ್ಲ. ಜಸ್ಟ್ ಖಾರದ ಪುಡಿ, ಉಪ್ಪು, ಎಣ್ಣೆ ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಯಾರಿಗಾದ್ರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಕೂಡ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಥರ ಒನ್ ಟೈಮ್ಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳಿಗೂ ತುಂಬ ಇಷ್ಟ ಆಗಿತ್ತು. ಇದನ್ನು ಜಸ್ಟು ರೈಸ್ ಜೊತೆನೂ ತಿನ್ಬೋದು, ಅಥವಾ ಚಪಾತಿ ಅಥವಾ ದೋಸೆಗಾಗಲ್ಲ, ಚಪಾತಿ ಜೊತೆ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಊಟ ಎಲ್ಲ ಮುಗಿಸ್ಕೊಂಡು ಅವರಿಬ್ರಿಗೂ ಎಣ್ಣೆ ಅಪ್ಲೈ ಮಾಡೋಣ ಅಂತ ಕೂರಿಸ್ಕೊತಾ ಇದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಈಗ ವಾರಕ್ಕೆ 3 ಸಲ ಎಣ್ಣೆ ಹಚ್ತಾ ಇರ್ತೀನಿ. ಯೂಶ್ವಲಿ ನಾನು ತಲೆ ಸ್ನಾನ ಮಾಡೋ ದಿನ ಹಚ್ಚಲ್ಲ. ತಲೆ ಸ್ನಾನ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಅಥವಾ ತುಂಬ ಏನಾದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಜಾಸ್ತಿ ಓಡಾಡಿದ್ದೀನಿ ಅಂತ ಅನಿಸಿದ್ರೆ, ಅಥವಾ ಮಕ್ಳಿಗೂ ಏನಾದರೂ ತುಂಬ ಹೀಟ್ ಆಗ್ತಿದೆ ಅಂತ ಅನಿಸಿದ್ರೆ ಆವತ್ತಿನ ದಿನ ನೈಟೇ ಹಚ್ತೀನಿ. ಪುಟ್ಟಿಗೆ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ತುಂಬ ಇಷ್ಟ. ನೈಟಲ್ಲಿ ಈ ಥರ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅವಳಿಗೂ ಈಗ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಹಂಗೆ ಮಲಗಿಸ್ಕೊಂಡೆ. ಅವಳಿಗೂ ನಿದ್ದೆ ಬರೋ ಥರನೇ ಆಗ್ತಿತ್ತು. ಕೋತಿ ಬರುತ್ತಮ್ಮ, ಕೋತಿ ಕೋತಿ. ಯೂಶ್ವಲಿ ಪುಟ್ಟಿ ಬಂದು ರಾತ್ರಿ ಮಲ್ಕೊಳ್ಳೋವಾಗ ಹಾಲು ಕುಡಿದ್ಬಿಟ್ಟೆ ಮಲ್ಕೊತಾಳೆ. ಬಟ್ ಈ ಥರ ಎಣ್ಣೆ ಹಚ್ಚೋ ದಿನ ಹಂಗೆ ಮಸಾಜ್ ಮಾಡ್ತಿದ್ರೆ ಹಂಗೆ ತೊಡೆ ಮೇಲೆ ಹಾಕ್ಕೊಂಡು ತಟ್ತಾ ಇದ್ದರೆ ಮಲ್ಕೊಂಡ್ಬಿಡ್ತಾಳೆ. ಅಂದರೆ ನಾವೆಷ್ಟೇ ಬ್ಯುಸಿಯಾಗಿದ್ರೂ, ನಾವೇನೇ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ನಮ್ಮ ಮಕ್ಳಿಗೋಸ್ಕರನೇ ಅಲ್ವಾ. ಹಾಗಾಗಿ ಡೇನಲ್ಲಿ ಅಥವಾ ಡೇ ಎಂಡಲ್ಲಿ
ನಾವು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂದರೆ ಅವ್ರು ಇವಾಗ ಬೆಳೆಯೋ ಸ್ಟೇಜಲ್ಲಿ ನಮಗೆ ಒಂದು ಸಣ್ಣ ಸಣ್ಣ ವಿಚಾರನೂ ಅವ್ರ ಕಡೆಯಿಂದ ತುಂಬಾ ಖುಷಿ ಕೊಡುತ್ತೆ. ಸೊ ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋತೀವಿ ಅಂತ ಅನ್ಸುತ್ತೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಹೀಗೆ ನಾನು ಮೊದಲು ಮಲ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರ್ಯಾರು ಅಪ್ಪು ಆ್ಯಂಡ್ ಪುಟಗೋರಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.